ಹಿಂಗೆ ಸ್ವಲ್ಪ ಕೆಲಸ ಇತ್ತು ಅಂತ ಬೆಂಗಳೂರಿಗೆ ಹೋಗಿದ್ವಿ ಲಾಸ್ಟ್ ಸ್ಯಾಟರ್ಡೆ. ಇಲ್ಲಿ ನಾವು ಬಿಡೋ ಟೈಮಿಂಗ್ಸ್ ಬಂದು ಒಂದು 11:15 11:45 ಬಿಟ್ವಿ. ನಮ್ಮ ಲೊಕೇಶನ್ನು 2 ಗಂಟೆಗೆ ತೋರಿಸ್ತಾಯಿತ್ತು. ಮಾರ್ನಿಂಗ್ ಒಂದು 12 ಗಂಟೆಗೆ ಬಿಟ್ವಿ. ಒಂದು 2:15 2:45 ಲೊಕೇಶನ್ ತೋರಿಸ್ತಾಯಿತ್ತು. ಸರಿ ಆಯಿತು, ಇಲ್ಲಿಂದ ಹೋದ್ವಿ. ಲಿಟ್ರಲಿ KR ಪುರಮಿಂದ ಕಾರ್ ಪಾರ್ಕಿಂಗ್ಗೆ ನೋಡ್ಕೊಂಡು ಹೋಗ್ತಾಯಿದ್ದೀವಿ. ಹೋಟ್ಲ ಹತ್ರ ಫಸ್ಟು KR ಪುರಮಲ್ಲಿ ನಂದನ ಪ್ಯಾಲೇಸ್ ನೋಡಿದ್ವಿ. ಅಲ್ಲಿ ಆಗಲಿಲ್ಲ, ಈ ಕಡೆಯಿಂದ ಆ ಕಡೆ ಹೋಗ್ಬೇಕಾಯ್ತು. ಅಷ್ಟು ಬರೋಷ್ಟೊಳಗಡೆ ಅರ್ಧ ಗಂಟೆ ಆಗುತ್ತೆ ಅಂತ ಮುಂದೆ ಹೋಗೋಣ ಅಂತ ಹೋದ್ವಿ. ಮುಂದೆ ಎಲ್ಲೂ ಕೂಡ ಯಾವುದೇ ಹೋಟ್ಲ ಹತ್ರ ಇಂದಿರಾನಗರ್ ಲೆಫ್ಟಿಗೆ ತೊಗೊಂಡ್ವಿ. ದೊಂಬಳೂರು ರೋಡ್ ಕಡೆ ಹೋದ್ವಿ. CMH ಹೋದ್ವಿ. ಒಳಗಡೆ ಎಂಪೈರು, ಮಣೀಸ್ ದಮ್ ಬಿರಿಯಾನಿ ಎಲ್ಲೆಲ್ಲೋ ನೋಡಿದ್ವಿ. ಎಲ್ಲೂ ನೋಡಿದ್ರು KFC, ಎಲ್ಲಿ ನೋಡಿದ್ರು ಪಾರ್ಕಿಂಗ್ ಇಲ್ಲ. ಸರಿ ಆಯಿತು, ಎಲ್ಲ ರೌಂಡ್ ಹೊಡ್ಕೊಂಡು ಹಂಗೆ ಹೋದ್ವಿ. ಸ್ಯಾಟರ್ಡೆ ಟ್ರಾಫಿಕ್ ಇರಬಾರ್ದು. ಇದು ಅಸಂಪ್ಷನ್ನು. ಯಾರನ್ನಾದ್ರೂ ಕೇಳಿದ್ರೆ ಸ್ಯಾಟರ್ಡೆ ಸಂಡೇ ಬೆಂಗಳೂರಲ್ಲಿ ಟ್ರಾಫಿಕ್ ಇರಲ್ಲ ಅಂತ ಹೇಳ್ತಾರೆ. ಅದು ಆ ಕಾಲ ಹೋಗಿ 2-3 ವರ್ಷ ಆಗೋಯ್ತು. ಸ್ಯಾಟರ್ಡೆ ಸಂಡೇನೂ ಒಂದೇ, ಮಂಡೆಯಿಂದ ಫ್ರೈಡೇನೂ ಒಂದೇ ಇವಾಗ, ಹಂಗಾಗೋಗಿದೆ. ಸರಿ ಆಯಿತು, ಆ ಟ್ರಾಫಿಕಲ್ಲಿ ಎದ್ದು ಬಿದ್ದು ಹೋದ್ವಿ. ಚಿಕ್ಕಪೇಟೆಗೆ ಹೋಗ್ಬೇಕಾಯ್ತು ನಾವು. ಸರಿ ಆಯಿತು, ಚಿಕ್ಕಪೇಟೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ಇನ್ನೇನು ನಾವು ಹಲ್ಸೂರು ರೀಚ್ ಆಗಲಿಲ್ಲ, ಮಳೆ ಸ್ಟಾರ್ಟ್ ಆಯಿತು. ಆಮೇಲೆ ಹೋದ್ವಿ. ಚಿಕ್ಕಪೇಟೆಯಲ್ಲಿ ಮೆಟ್ರೋ ಸ್ಟೇಷನ್ ಹತ್ರ ಪಾರ್ಕಿಂಗು ಮಾಡಿದ್ದಾರೆ ಅಂತ ಹೇಳಿದ್ರು. ಸರಿ, ಅಲ್ಲಿ ಕಾರ್ ಪಾರ್ಕ್ ಮಾಡಿಬಿಟ್ಟು ಅಲ್ಲಿಂದ ನಡ್ಕೊಂಡು ಹೋಗೋಣ ಶಾಪ್ಗೆ ಅಂತ ಹೇಳ್ಬಿಟ್ಟು ಹೋದರೆ ಅಲ್ಲಿ ಒಂದು ರೋಡಲ್ಲಿ ನಮಗೆ ಪಾರ್ಕಿಂಗ್ ಮಿಸ್ ಆಗೋಯ್ತು. ವೀಡಿಯೋ ಹಾಕ್ತೀನಿ ನೋಡಿ, ಎಷ್ಟು ಕಷ್ಟಪಟ್ಕೊಂಡು ಆಮೇಲೆ ಪಾರ್ಕಿಂಗ್ ಹೋದ್ವಿ ಅಂತ. ಈ ರೇಂಜ್ಗೆಲ್ಲ ನಾವು ಅವ್ರವ್ರ ಕೈಲಿ ಬೈಸ್ಕೊಂಡು ಒನ್ ವೇಗಳಲ್ಲಿ ಹೋಗಲಿಲ್ಲ. ಅಂದರೆ ಕಾರ್ಗಳು ಹೋಗೋ ರೋಡ್ಗಳೆಲ್ಲ ಪಾಪ ಅದು ಬಿಸ್ನೆಸ್ ಮಾಡೋ ಅಂಥ ರೋಡು. ಅಲ್ಲಿದ್ದವ್ರು ಅವರು ಇವರು ಹೆಲ್ಪ್ ಮಾಡಿ 500 ಮೀಟ್ರ್ ಹೋಗೋಕ್ಕೆ ನಮ್ಗೆ 2 ಅವರ್ ಹಿಡಿತು. ಸರಿ ಆಯಿತು, ಹೆಂಗೋ ಕಾರ್ ಪಾರ್ಕ್ ಮಾಡಿದ್ವಿ. ಪಾರ್ಕ್ ಮಾಡಿಬಿಟ್ಟು ಸರಿ ನಡ್ಕೊಂಡು ಬಂದರೆ ಲಿಟ್ರಲಿ ಮಳೆ ಬಿದ್ದಿದೆ. ಎಷ್ಟು ಮಳೆ, ಒಂದು 1/2 ಅವರ್ ಬಿದ್ದು ನಿಂತೋಗಿದೆ. ಅಂಥ ಓವರ್ ಮಳೆ ಕೂಡ ಅಲ್ಲ. ರೋಡ್ ಮೇಲೆ ಅರ್ಧ ಅಡಿ ಕೊಚ್ಚೆ ನೀರು ಹರ್ಕೊಂಡ್ಬರ್ತಾಯಿದೆ. ಅಲ್ಲಿ ಮೇ ಬಿ ಅಲ್ಲಿ ಓಡಾಡೋರ್ಗೆ ಅಭ್ಯಾಸ ಆಗಿದೆಯೇನೋ. ಹೋಗೋರು ಹೋಗ್ತಾಯಿದ್ದಾರೆ, ಬರೋರು ಬರ್ತಾಯಿದ್ದಾರೆ. ತುಂಬ ಡೆನ್ಸಿಟಿ ಗೊತ್ತಲ್ಲ ನಿಮಗೆ, ಚಿಕ್ಕಪೇಟೆ ಕ್ರೌಡು ತುಂಬ ಡೆನ್ಸಿಟಿ. ಇಲ್ಲಿ ಇನ್ನೊಂದು ಆಶ್ಚರ್ಯ ಏನಂದರೆ, ನಾರ್ಮಲಾಗಿ ನಾವು ಹಳ್ಳಿಗಳಲ್ಲಿರೋದ್ರಿಂದ ಸ್ವಲ್ಪ ನಮಗೊಂಥರ ಇರುತ್ತೆ. ಊಟ ಮಾಡೋ ಜಾಗ ಹಿಂಗೆ ಇರಬೇಕು.